ಮುಡಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಇಡಿ ಸಲ್ಲಿಸಿದ್ದಂತಹ ಅರ್ಜಿ ಈಗಾಗಲೇ ವಜಾ ಆಗಿದೆ. ಇಡಿಗೆ ಚಾಟಿಯೂ ಕೂಡ ಬೀಸಿದೆ. ಆದರೆ ಈ ಬೆಳವಣಿಗೆಯಿಂದ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆಯಾ ನಿಜಕ್ಕೂ? ಸುಪ್ರೀಂ ತಪರಾಕಿ ಬಳಿಕ ಹೆಚ್ಚಿತ ಸಿಎಂ ಸಿದ್ದರಾಮಯ್ಯ ಅವರ ಬಲ. ಮುಡಾದಲ್ಲಿ ಇಡಿ ತನಿಖೆ ಮುಗಿದ ಅಧ್ಯಾಯನ ಹಾಗಾದ್ರೆ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಏನು ಹೇಳ್ತಾರೆ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಡಿಗೆ ಸುಪ್ರೀಂ ಚಾಟಿ, ಸಿದ್ದರಾಮಯ್ಯಗೆ ಬಿಗ್ ರಿಲೀಫಾ? ತಮ್ಮದೇ ಆದಂತ ಹಣ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡಿದ್ದಾರೆ, ಅಂದ್ರೆ ಲಾಂಡ್ರಿಂಗ್ ಮಾಡಿದ್ದಾರೆ. ಸುಪ್ರೀಂ ತಪರಾಕಿ ಬಳಿಕ ಹೆಚ್ಚಿತ ಸಿಎಂ ಸಿದ್ದರಾಮಯ್ಯ ಬಲ. 14 ನಿವೇಶನವನ್ನ ಪಾರ್ವತಮ್ಮನವರು ಹಿಂದಿರುಗಿಸಿರೋದ್ರಿಂದ ಈ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಅವ್ರು ಏನು ಆರೋಪ ಮಾಡಿದ್ದಾರೆ ಅದೇ ಉಳಿದಿಲ್ಲ. ಇಲ್ಲಿ ಮನಿ ಲ್ಯಾಂಡರಿಂಗ್ ಬರೋದಿಲ್ಲ ಎಂದ ಎಸ್ ಪೊನ್ನಣ್ಣ. ಇಡಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಮುಕ್ತವಾಗಿದೆ. ಮುಡಾ ಹಗರಣ 14 ಸೈಟ್ ಪಡೆದಿದ್ದಾರೆ ಎನ್ನಲಾದ ವಿಚಾರ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದ್ಯಾವ ಮಟ್ಟಿಗೆ ಅಂದ್ರೆ ಸರ್ಕಾರವನ್ನೇ ಶೇಕ್ ಮಾಡಿತ್ತು. ಲೋಕಾಯುಕ್ತ ಮಾತ್ರ ಅಲ್ಲ, ಇಡಿಯು ಎಂಟ್ರಿ ಕೊಟ್ಟಿತ್ತು. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಸಮನ್ಸ್ ಜಾರಿ ಮಾಡಿತ್ತು. ಆದ್ರೀಗ ಸಿಎಂ ಪತ್ನಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ಇಡಿ ವಿಚಾರಣೆಯಿಂದ ರಿಲೀಫ್ ಸಿಕ್ಕಿದೆ. ಇಡಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಆದ್ರೆ ಈ ಬೆಳವಣಿಗೆಯಿಂದ ಸಿಎಂ ಸಿದ್ದರಾಮಯ್ಯ ಸೇಫಾ ಅನ್ನೋ ಚರ್ಚೆ ಶುರುವಾಗಿದೆ. ಸುಪ್ರೀಂ ಆದೇಶದ ಬಳಿಕ ಸಿಎಂ ವಿರುದ್ಧ ಇಡಿ ತನಿಖೆ ದುರ್ಬಲ. ಹೌದು, ಇಂತಹದ್ದೊಂದು ಪ್ರಶ್ನೆ ಇದೀಗ ಎದ್ದಿದೆ. ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಸಿದ್ದರಾಮಯ್ಯ ವಿರುದ್ಧದ ಇಡಿ ತನಿಖೆ ದುರ್ಬಲವಾಯ್ತಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಮೂಡಾ ಚಕ್ರವ್ಯೂಹದಿಂದ ಸೇಫ್ ಆಗ್ತಾರಾ ಸಿದ್ದರಾಮಯ್ಯ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಹಾಗಾದ್ರೆ ಆ ಕಾರಣಗಳೇನು ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಸುಪ್ರೀಂ ಆದೇಶದ ಬಳಿಕ ಸಿದ್ದರಾಮಯ್ಯ ವಿರುದ್ಧ ಇಡಿ ತನಿಖೆ ದುರ್ಬಲ ಎನ್ನಲಾಗ್ತಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ರಿಲೀಫ್ ಸಿಗಲು 2 ಕಾರಣ ನೆರವಾಗಿದೆ. ನಂಬರ್ 1, ಸಿಎಂ ಸಿದ್ದರಾಮಯ್ಯ 14 ಸೈಟ್ಗಳನ್ನ ಮುಡಾಗೆ ಮರಳಿಸಿದ್ದು. ನಂಬರ್ 2, ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ದಾಖಲಿಸಿದ್ದು. ಇಡಿ ತನಿಖೆ ಆರಂಭಿಸುವ 1 ದಿನ ಮುಂಚಿತವಾಗಿ ಸೈಟ್ ವಾಪಸ್ ನೀಡಿರುವುದು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು 14 ಸೈಟ್ ಮರಳಿ ನೀಡಿದ್ದರಿಂದ ಅಪರಾಧದ ಸಂಪತ್ತು ಉಳಿದಿರಲಿಲ್ಲ. ಎಫ್ಐಆರ್ ಇರುವ ಪ್ರಕರಣಗಳಲ್ಲಿ ಮಾತ್ರ ಇಡಿ ತನಿಖೆ ನಡೆಸಬಹುದು. ಆದರೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಇಡಿ ಕೈ ಕಟ್ಟಿ ಹಾಕಿತ್ತು. ಇದುವೇ ಸುಪ್ರೀಂ ಕೋರ್ಟ್ನಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ನೆರವಾಯಿತು. ಹೀಗಾಗಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಇಡಿ ಅಸ್ತ್ರ ದುರ್ಬಲ ಎನ್ನಲಾಗ್ತಿದೆ. ಮನಿ ಲ್ಯಾಂಡರಿಂಗ್ ಅಂತ ಬಿಂಬಿಸೋ ಪ್ರಯತ್ನ ಆಯಿತು. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಆರೋಪ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಮನಿ ಲ್ಯಾಂಡರಿಂಗ್ ಅಂತ ಇಡಿ ಬಿಂಬಿಸೋ ಕೆಲಸ ಮಾಡ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರೆಡಿಕೇಟ್ ಒಫೆನ್ಸ್ ಇದೆ, ಅದು ಒಂದು ಪ್ರೆಡಿಕೇಟ್ ಒಫೆನ್ಸ್ ಇದ್ದಾಗ ತನಿಖೆಯನ್ನ ವಿಚಾರಣೆಯನ್ನ ಪ್ರಾರಂಭ ಮಾಡಲಿಕ್ಕೆ ಇಡಿನವರಿಗೆ ಅಧಿಕಾರ ಸಿಗ್ತದೆ, ಅವ್ರ ಕಾರ್ಯವ್ಯಾಪ್ತಿಗೆ ಬರ್ತದೆ. ಆದರೆ ಅದು ಮಾತ್ರ ಸಾಲದು. ಈ ಕ್ರೈಮ್ ಇದ್ದರೆ ಮಾತ್ರ ಸಾಲದು. ಪ್ರೆಡಿಕೇಟ್ ಅಫೆನ್ಸು, ಪ್ರೆಡಿಕೇಟ್ ಕ್ರೈಮ್ ಇದ್ದರೆ ಮಾತ್ರ ಸಾಲದು. ಆ ಕ್ರೈಮ್ನಿಂದ ಪ್ರೊಸೀಡ್ಸ್ ಬಂದಿದೆ. ಆ ಪ್ರೊಸೀಡ್ಸನ್ನು ಇವರು ಬಳಸಿ, ಈ ಪ್ರೊಸೀಡ್ಸನ್ನು ಸ್ವಚ್ಛಗೊಳಿಸಿ ತಮ್ಮದೇ ಆದಂಥ ಹಣ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ, ಅಂದರೆ ಲಾಂಡ್ರಿಂಗ್ ಮಾಡಿದ್ದಾರೆ. ಪ್ರೊಸೀಡ್ಸ್ ಅಂದರೆ ಈಗ ಒಂದು ಅಪರಾಧ ಆದಾಗ ಆ ಅಪರಾಧದಿಂದ ಬಂದಿರುವಂಥ ಲಾಭ. ಸಪೋಸಿಂಗ್ ನಾವು ಇವತ್ತು ಉದಾಹರಣೆಗೆ ಒಂದು ಮೋಸದ ಪ್ರಕರಣ, 1 ಕೋಟಿ ಮೋಸ ಆಗಿದೆ ಅಂತ ಹೇಳುವಂಥ ಆರೋಪ, ಪ್ರೆಡಿಕೇಟ್ ಅಫೆನ್ಸ್ ಆಯಿತು. 420ನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು, ಪ್ರೆಡಿಕೇಟ್ ಅಫೆನ್ಸ್ ಆಯಿತು. ಆದರೆ ಈ 1 ಕೋಟಿ ಹಣ ಆರೋಪಿ ಯಾರಿದ್ದಾರೆ ಅವರು ಪಡ್ಕೊಂಡಿದ್ದಾರೆ. ಪಡ್ಕೊಂಡು ಆ 1 ಕೋಟಿನಲ್ಲಿ ಬೇರೆ ಬೇರೆ ರೀತಿಯಾಗಿ ಅದನ್ನು ಚಲಾವಣೆ ಮಾಡಿ ಅದನ್ನು ತಂದೇ ಆದಂಥ ಹಣ ಅಂತೇಳಿ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಲಾಂಡ್ರಿಂಗ್ ಆಯಿತು. ಪ್ರೊಸೀಡ್ಸ್ ಆಫ್ ಕ್ರೈಮ್ ಆ್ಯಂಡ್ ದಟ್ ಕ್ರೈಮ್ ಪ್ರೊಸೀಡ್ಸ್ ಬಂದಿರೋದನ್ನ ಲಾಂಡ್ರಿಂಗ್ ಮಾಡಿರಬೇಕು. ಇದೆರಡಿದ್ದಾಗ ಮಾತ್ರ PMLA ಆ್ಯಕ್ಟ್ನಲ್ಲಿ ಅವ್ರಿಗೆ ಅಧಿಕಾರ ಸಿಗ್ತದೆ, ಅವರ ಕಾರ್ಯವ್ಯಾಪ್ತಿಗೆ ಬರ್ತದೆ. ಆದರೆ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ಸೇಫಾ?
ಸದ್ಯ ಹಾಗೆ ಹೇಳೋಕೆ ಆಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಹಾಗೂ ಪತ್ನಿ ವಿರುದ್ಧ ಇನ್ನೂ ಮೂಡಾ ಕೇಸ್ ಬಾಕಿ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಪತ್ನಿ ವಿರುದ್ಧ ಇನ್ನೂ ಮೂಡಾ ಕೇಸ್ ಬಾಕಿ ಇದೆ. ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಬಿ ರಿಪೋರ್ಟ್ ಅಂಗೀಕಾರಕ್ಕೆ ಯೋಗ್ಯವೇ ಅಲ್ಲವೇ ಕೋರ್ಟ್ ತೀರ್ಮಾನಿಸಬೇಕು. ಒಂದು ವೇಳೆ ಕೋರ್ಟ್ ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಮತ್ತೆ ಸಿಎಂಗೆ ಸಂಕಷ್ಟ ಆಗುತ್ತೆ. ಕೋರ್ಟ್ ಮರು ತನಿಖೆಗೆ ಆದೇಶಿಸಬಹುದು, ತಾನೇ ಕಾಗ್ನಿಜೆನ್ಸ್ ಪಡೆಯಬಹುದು. ಆದರೆ ಅದಕ್ಕೆ ಇನ್ನೂ ಹಲವು ಪ್ರಕ್ರಿಯೆ ಬಾಕಿ ಇರುವುದರಿಂದ ಸದ್ಯಕ್ಕೆ ಸಿಎಂ ಸೇಫ್ ಅಷ್ಟೇ. 14 ಸೈಟ್ ಮೂಡಾ ಬಳಿಯೇ ಇದೆ ಎಂದ ಎಎಸ್ ಪೊನ್ನಣ್ಣ. ಮುಡಾದ 14 ಸೈಟ್ಗಳನ್ನ ವಾಪಸ್ ಕೊಡಲಾಗಿದೆ. ಇದರಿಂದಲೇ ಇಡಿಗೆ ಹಿನ್ನಡೆ ಆಗಿದೆ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿದ್ರು. ಈ 14 ನಿವೇಶನ ಏನಿದೆ ಅದೇ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಅಂತ ಇದೇ ಇಡಿ ಅವರ ವಾದ. ಅವರು ಲಿಖಿತವಾಗಿ ಕೂಡ ಈ ವಾದವನ್ನು ಮಾಡಿದರು. ಆ ಪ್ರೊಸೀಡ್ಸ್ ಇವತ್ತೆಲ್ಲಿದೆ? ವಾಪಸ್ ಮೂಡಾ ಹತ್ರ ಇದೆ. ಅದರಿಂದ ಅದನ್ನು ವ್ಯಾಪಾರ ಮಾಡಿ ಅದರಿಂದ ಬಂದಂಥ ಹಣದಲ್ಲಿ ಬೇರೆ ಮನೆ ಕೊಂಡ್ಕೊಂಡು ಅಥವಾ ಬೇರೆ ನಿವೇಶನವನ್ನು ಕೊಂಡ್ಕೊಂಡು ಈ ರೀತಿಯಾಗಿ ಮನಿ ಲಾಂಡ್ರಿಂಗ್ ಅದು ಮಾಡಿದಾಗ ಲಾಂಡ್ರಿಂಗ್ ಬರುತ್ತೆ. ಇದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಇವರ ಆರೋಪದಂತೆ 14 ನಿವೇಶನ ಆಗಿರೋದ್ರಿಂದ ಆ 14 ನಿವೇಶನವನ್ನು ಪಾರ್ವತಮ್ಮನವರು ಹಿಂದಿರುಗಿಸಿರೋದ್ರಿಂದ ಈ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಅವ್ರು ಏನು ಆರೋಪ ಮಾಡಿದ್ದಾರೆ ಅದೇ ಉಳಿದಿಲ್ಲ. ನೀವು ಇಲ್ಲಿ ಬಂದು ರಾಜಕೀಕರಣ ಮಾಡ್ತಾ ಇದ್ದೀರಾ ಅಂತ ಹೇಳುವಂಥದ್ದನ್ನ ನೇರವಾಗಿ ನ್ಯಾಯಮೂರ್ತಿಗಳು ಕೂಡ ಹೇಳಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದ್ದೆ, ಅದನ್ನು ತಾವು ಗಮನಿಸಿದ್ದೀರಿ. ಅದರಿಂದ ಇಲ್ಲಿಗೆ ಈ ಪ್ರಕರಣದ ಇಡಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಅದೇನೇ ಹೇಳಿ, ಮುಡಾದಲ್ಲಿ ಇಡೀ ಪ್ರಕರಣ ಮುಗಿದ ಅಧ್ಯಾಯ. ಸುಪ್ರೀಂ ಕೋರ್ಟೇ ಇಡಿ ಅರ್ಜಿ ವಜಾ ಮಾಡಿದೆ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಆದರೆ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದು ಟೆನ್ಷನ್ ತಂದಿಡುತ್ತಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.